ಮೋಸ್ಟ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರು ಸರ್ವೆ ಮಾಡಬೇಕು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಬದಲಾಗಿ ವರಿಷ್ಠರೇ ಈಗ ಸೂಚನೆ ಕೊಟ್ಟಿರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಈಗ ಅವರ ಆದೇಶವನ್ನ ಪಾಲನೆ ಮಾಡಲೇಬೇಕು. ಯಾಕಂದ್ರೆ ರಾಜ್ಯ ನಾಯಕರ ಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ. ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿ ಮರು ಸರ್ವೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿರುವ ಹಿನ್ನೆಲೆ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ. 11 ಗಂಟೆಗೆ ಈ ಸಚಿವ ಸಂಪುಟ ಸಭೆ, ವಿಶೇಷ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಕಾಂತರಾಜು, ಜಯಪ್ರಕಾಶ್ ಹೆಗಡೆ ವರದಿಗೆ ಈಗ ಅತಿದೊಡ್ಡ ವಿರೋಧ ವ್ಯಕ್ತವಾಗಿತ್ತು. ಪ್ರಬಲ ಸಮುದಾಯಗಳ ವಿರೋಧದ ಹಿನ್ನೆಲೆಯಲ್ಲೂ ಕೂಡ ಆ ವರದಿಯನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಸಿಎಂ ಹೇಳ್ತಾ ಇದ್ರು. ಬಟ್ ಈಗ ಈ ವಿರೋಧ ಅಥವಾ ಅಪಸ್ವರ ದೆಹಲಿ ಮಟ್ಟ ತಲುಪಿದ್ದು, ಹೈಕಮಾಂಡ್ ಅಂಗಲ ತಲುಪಿದ್ದು, ಈಗ ವರಿಷ್ಠರೇ ಸೂಚನೆ ಕೊಟ್ಬಿಟ್ಟಿದ್ದಾರೆ. 10 ವರ್ಷದ ಹಿಂದಿನ ವರದಿ ಈಗ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಜಾರಿ ಮಾಡೋಕ್ಕಾಗಲ್ಲ, ಅದು ಹಳೆಯದಾಗಿದೆ. ಹಾಗಾಗಿ ಮರು ಸರ್ವೆ ಮಾಡಬೇಕು ಅಂತ ವರಿಷ್ಠರೇ ಹೇಳಿರೋದ್ರಿಂದ ಈಗ ಸಿಎಂ ಸಿದ್ದರಾಮಯ್ಯನವರು ಇವತ್ತು ವಿಶೇಷ ಸಚಿವ ಸಂಪುಟ ಸಭೆ ಕರೆದಿದ್ದಾರಲ್ಲ, ಇವತ್ತು ಸಚಿವರುಗಳಿಗೆ ತಾಕೀತು ಮಾಡ್ತಾರೆ. 60 ದಿನಗಳ ಗಡುವನ್ನ ಕೂಡ ವರಿಷ್ಠರು ಕೊಟ್ಟಿದ್ದಾರೆ. 60 ದಿನದಲ್ಲೇ ಮರು ಸರ್ವೆ ಕಾರ್ಯ ಮುಗಿದು ಹೋಗ್ಬಿಡ್ಬೇಕು, ವರದಿ ಸಿದ್ಧ ಆಗಬೇಕು ಅಂತ. ಬಟ್ 60 ದಿನದಲ್ಲಿ ಹೆಂಗೆ ಈ ಮರು ಸರ್ವೆ ಕಾರ್ಯ ಆಗುತ್ತೆ, ಯಾರನ್ನ ಬಳಸ್ಕೊಳ್ತಾರೆ ಸರ್ವೆ ಮಾಡೋದಕ್ಕೆ, ಹೆಂಗೆ ಜನರನ್ನ ತಲುಪ್ತಾರೆ, ಮನೆಗಳನ್ನ ತಲುಪ್ತಾರೆ, ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬೇಕು, ಯಾವ ರೀತಿ ಮಾಹಿತಿನ ಕಲೆ ಹಾಕಬೇಕು, ಸಾಮಾಜಿಕ ಶೈಕ್ಷಣಿಕವಾಗಿ ಯಾವ ರೀತಿ ಸರ್ವೆ ಕಾರ್ಯ ಆಗುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಅದಕ್ಕೆ ಸಂಬಂಧಪಟ್ಟಂತೆಯೇ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸಚಿವರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯನವರು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದಂತೂ ಬಹಳ ಸ್ಪಷ್ಟ, ನಾನು ಯಾವಾಗಲೂ ಅಂದ್ರೆ ನಿನ್ನೆಯಿಂದಲೂ ಕೂಡ ಯಾವಾಗ ದೆಹಲಿಯಲ್ಲಿ ಇಂಥ ಎಲ್ಲ ಬೆಳವಣಿಗೆಗಳಾಯಿತು ಅಲ್ಲಿಗೆ ಒಂದಂತೂ ಬಹಳ ಸ್ಪಷ್ಟ ಸಂದೇಶ ಸಿಕ್ಕಾಗಿದೆ. ಸಿಎಂ ಆಪ್ತ ವಲಯದಲ್ಲೂ ಕೂಡ ಬೇಸರ ಆಗಿರೋದು. ಸಿಎಂ ಸಿದ್ದರಾಮಯ್ಯನವರು ಅಷ್ಟು ಒಲವು ಹೊಂದಿದ್ರು ಈ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಅದೇ ವರದಿಯನ್ನ ವರಿಷ್ಠರು ಕೆಲ ನಿಮಿಷಗಳಲ್ಲಿ ಅದನ್ನ ಡಸ್ಟ್ಬಿನ್ಗೆ ಹಾಕ್ತಾರೆ, ಅದನ್ನ ತಿರಸ್ಕಾರ ಮಾಡಿಬಿಡ್ತಾರೆ. ಮರು ಸರ್ವೆ ಆಗಬೇಕು, ಇದು ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ ಅಂತ. ಈ ಹಿಂದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ 165 ಕೋಟಿ ರಿಲೀಸ್ ಮಾಡುವ ಮೂಲಕ ಜಾತಿ ಗಣತಿ ವರದಿಯನ್ನು ಸಿದ್ಧಪಡಿಸಿದ್ರು ಸಿಎಂ ಸಿದ್ದರಾಮಯ್ಯನವರು. ಯಾವಾಗ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಸಿಎಂ ಆದಾಗ 10 ವರ್ಷಗಳ ಹಿಂದೆ 165 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವರದಿಯನ್ನ ಇದೇ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಸಿದ್ಧಪಡಿಸಿತ್ತು. ಬಟ್ ಅದನ್ನ ಈಗ ರಿಜೆಕ್ಟ್ ಮಾಡಿದ್ದಾರೆ ವರಿಷ್ಠರು. ಕಾರಣ, 2 ಪ್ರಬಲ ಸಮುದಾಯದವರು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ಈ ವರದಿಗೆ ಸಂಬಂಧಪಟ್ಟಂತೆ. ಇದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ, ಹಾಗಾಗಿ ಈ ವರದಿಯನ್ನ ಅನುಷ್ಠಾನಕ್ಕೆ ತರೋದಕ್ಕೆ ನಾವು ಬಿಡಲ್ಲ ಅಂತ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಪಟ್ಟು ಹಿಡ್ಕೊಂಡಿದ್ರು. ಒಕ್ಕಲಿಗರ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ವಿರೋಧ ವ್ಯಕ್ತಪಡಿಸಿದ್ರು ಈ ವರದಿಗೆ ಸಂಬಂಧಪಟ್ಟಂತೆ. ಸರ್ಕಾರದ ಮಟ್ಟದಿಂದ ಸಿಎಂ ಮತ್ತು ಡಿಸಿಎಂ ಒಗ್ಗಟ್ಟಾಗಿರಬೇಕಾಗಿತ್ತು, ಆದ್ರೆ ಅವರು ಸಮುದಾಯಗಳ ಪರವಾಗಿ ನಿಂತ್ಕೊಂಡ್ರು. ಡಿಸಿಎಂ ಅವರು ಕೂಡ ಈ ವರದಿಯನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧರಿರಲಿಲ್ಲ. ಆರಂಭದಿಂದಲೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಅದು ದೆಹಲಿ ಮಟ್ಟಕ್ಕೂ ಕೂಡ ತಲುಪಿತು. ವರಿಷ್ಠರ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ರು. ಅವರ ಒತ್ತಡದಿಂದಲೇ ವರಿಷ್ಠರು ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ತಾಕೀತು ಮಾಡಿದ್ದಾರೆ ಮರು ಸರ್ವೆ ಮಾಡೋದಕ್ಕೆ ಅನ್ನುವಂತಹ ವಿಚಾರಗಳು ದೆಹಲಿ ಮಟ್ಟದಿಂದ ಸಿಕ್ಕರೂ ಕೂಡ ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿನ್ನಡೆಯಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಮೇಲಾಗಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟ. ಬಟ್ ಒಂದಂತೂ ಸತ್ಯ, ಇಡೀ ರಾಜ್ಯ ರಾಜಕೀಯ ಅಂತ ಗಮನಿಸಿಕೊಂಡಾಗ ಅಥವಾ ರಾಜ್ಯ ಕಾಂಗ್ರೆಸ್ ಪಾಳಿಯ ಅಂತ ಗಮನಿಸಿಕೊಂಡಾಗ ಒಬ್ಬ ಮಾಸ್ ಲೀಡರ್ ಆಗಿ ಸಿದ್ದರಾಮಯ್ಯನವರು ನಮ್ಮ ಕಣ್ಮುಂದೆ ನಿಂತ್ಕೊಳ್ತಾರೆ. ಅಂತಹ ಮಾಸ್ ಲೀಡರ್ಗೆ ವರಿಷ್ಠರು ತಾಕೀತು ಮಾಡ್ತಾರೆ, ಮರು ಸರ್ವೆ ಮಾಡಬೇಕು, ನೀವು ಸಿದ್ಧಪಡಿಸಿರುವಂತಹ ವರದಿ ಸರಿಯಾಗಿಲ್ಲ, ಅದನ್ನ ತಿರಸ್ಕಾರ ಮಾಡ್ತಾರೆ. ಅಂದ್ರೆ ಈಗ ವರಿಷ್ಠರು ಹೇಳದಂತೆ ಸಿದ್ದರಾಮಯ್ಯನವರು ನಡೆದುಕೊಳ್ಬೇಕು. ಹಾಗಾಗಿ ಅವರ 2 ಕೈಗಳನ್ನ ಕಟ್ಟಿ ಹಾಕುವ ಪ್ರಯತ್ನ ವರಿಷ್ಠರಿಂದ ಆಯ್ತಾ, ಅವ್ರನ್ನ ಡಲ್ ಮಾಡುವಂತಹ ಪ್ರಯತ್ನ ಹೈಕಮಾಂಡ್ ಮಟ್ಟದಿಂದಲೇ ಆಗ್ತಾ ಇದೆಯಾ? ಇಂಥ ಎಲ್ಲ ಕುತೂಹಲಗಳಿಗೆ ಈ ಬೆಳವಣಿಗೆ ಸಾಕ್ಷಿ ಆಗ್ತಾ ಇದೆ. ಒಟ್ನಲ್ಲಿ ವರಿಷ್ಠರು ಹೇಳಿದಂತೆ ಈಗ ಮರು ಸರ್ವೆ ಕಾರ್ಯ ಆಗಲೇಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು. ಹಾಗಾಗಿ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಬಟ್ ಈ ಸಭೆಯಲ್ಲಿ ಸಚಿವರಿಗೆ ಯಾವ ರೀತಿಯ ಸೂಚನೆಗಳನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ಸಚಿವ ಸಂಪುಟ ಸಭೆಯಲ್ಲೇ ಮರು ಸರ್ವೆ ಬೇಕಾ ಅಥವಾ ಈ ವರದಿಯನ್ನು ಅನುಷ್ಠಾನಕ್ಕೆ ತರೋಣ, ಈ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕಾಗಿತ್ತು. ಬಟ್ ಈಗ ನೋ ಆಪ್ಷನ್, ಮರು ಸರ್ವೆ ಮಾಡಲೇಬೇಕು, ವರಿಷ್ಠರು ಹೇಳಿದ್ದಾರೆ. ಹಾಗಾಗಿ ಚರ್ಚೆ ಇಲ್ಲ. ಮರು ಸರ್ವೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ.